ಎಸ್ ಮಹೇಶ್ ಅವರು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈಗ ಮಹಿರಾ ಅಂತ ಸಿನಿಮಾ ನಿರ್ದೇಶನ ಮಾಡಿದ್ರಿ. ಅದಾದಮೇಲೆ ಸಾಕಷ್ಟು ಗ್ಯಾಪ್ ತೊಗೊಂಡು ಒಂದು ಸಿನಿಮಾ ತಯಾರಿಯನ್ನು ಮಾಡಿಕೊಂಡು ನೀವೇ ನಿರ್ದೇಶಕರಾಗಿ, ನೀವೇ ಹೀರೋ ಆಗಿ, ನೀವೇ ನಿರ್ಮಾಪಕರಾಗಿ ಸಿನಿಮಾವನ್ನು ಟೇಕ್ ಓವರ್ ಮಾಡಿರ್ತಕ್ಕಂಥದ್ದು ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ. ಏನು ಕಾನ್ಸೆಪ್ಟ್ ಸಿನಿಮಾ? ಯಾವ ರೀತಿಯಾದಂಥ ಸಿನಿಮಾ? ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಇಸ್ ನಮಗೆ ತುಂಬ ವೈಯಕ್ತಿಕವಾದ ಭಾವನೆ ಉಳ್ಳಂಥ ಸಿನಿಮಾ ಇದು. ನಮಗೆ ಟೈಟ್ಲೇ ಹೇಳೋ ಥರ ಬಿಳಿ ಚುಕ್ಕಿ ಅಂದರೆ ನಾನು, ಹಳ್ಳಿ ಹಕ್ಕಿ ಅಂತ ಹೇಳಿದ್ರೆ ನಮ್ಮ ಫಿಮೇಲ್ ಲೀಡ್. ಸೊ ಬಿಳಿ ಚುಕ್ಕಿ ಅಂತ ಹೇಳಿದ್ರೆ ಸಿನಿಮಾನಲ್ಲಿ ನನ್ನ ಎಲ್ಲರೂ ಸ್ವಲ್ಪ ಬಿಳಿ ಚುಕ್ಕಿ ಅಂತ ಕರೀತಾ ಇರ್ತಾರೆ. ಆ್ಯಂಡ್ ನಾವೊಂದು ಸುಂದರವಾಗಿರೋ ಹುಡುಗಿಗೆ ನಾವು ಹಳ್ಳಿ ಹಕ್ಕಿ ಅಂತ ಏನು ಕರಿತೀವಿ, ಅದೊಂದು ಸ್ಲ್ಯಾಂಗ್ ಬೇಸಿಕಲಿ, ಅದೊಂದು ಮೆಟಫರಿಕ್ ಅಷ್ಟೇ. ಸೊ ಟೈಟ್ಲೇ ಹೇಳೋ ಥರ ಈ ಸಿನಿಮಾ ಒಂದು ತೊನ್ನಿನ ಬಗ್ಗೆ, ಅಂದರೆ ಇಂಗ್ಲೀಷಲ್ಲಿ ವಿಟಿಲಿಗೋ ಅಂತ ಕರೀತಾರೆ. ಈ ಸಮಸ್ಯೆ ಉಳ್ಳಂಥ ಒಂದು ವ್ಯಕ್ತಿ ಶಿವ ಅಂತ ಒಂದು ಕ್ಯಾರೆಕ್ಟ್ರು, ಅವನ ಸುತ್ತಮುತ್ತ ನಡೆಯುವಂಥ ಒಂದು ಎಮೋಷನ್ಸು, ಆ ಕ್ಯಾರೆಕ್ಟರ್ಸ್ಗಳವನ್ನ ಹೇಗೆ ಟ್ರೀಟ್ ಮಾಡುತ್ತೆ, ಅಷ್ಟೇ ಅಲ್ಲದೆ ಇದು ಹಲವಾರು ವಿಷಯಗಳನ್ನ ಅಡ್ರೆಸ್ ಮಾಡುವಂಥ ಸಿನಿಮಾ ಇದು. ಸೊ ಈ ಸಿನಿಮಾ ಕಾನ್ಸೆಪ್ಟ್ ಕೂಡ ನಾನು ಇದನ್ನು ಮಾಡಬೇಕು ಅಂತ ತಾನೇ ಬಂದಿದ್ದಲ್ಲ, ಇದೊಂಥರ ಬಯಸದ ಬಂದ ಭಾಗ್ಯ ಥರ. ಅದಕ್ಕೊಂದು ಸ್ಟ್ರಾಂಗ್ ಕಾರಣವೂ ಇತ್ತು, ಸ್ಟ್ರಾಂಗ್ ಪವರು ಇತ್ತು. ಸೊ ಆ ಕಾರಣದಿಂದ ನಾವು ಇದನ್ನು ಮಾಡಬೇಕು ಅಂತ ಹಠ ತೊಟ್ಟು ಸುಮಾರು ಮೂರುವರೆ ವರ್ಷ ಶ್ರಮಪಟ್ಟು ಇಡೀ ತಂಡ ಇದನ್ನು ಇಲ್ಲಿವರೆಗೂ ತೊಗೊಬಂದಿದ್ದೀವಿ. ಸೊ ಅದೇ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಇವಾಗ. ಓಕೆ, ಅಂದರೆ ಈ ಥರದ ಒಂದು ತೊನ್ನು ಇರ್ತಕ್ಕಂಥವ್ರು ರಿಯಲ್ ಲೈಫಲ್ಲಿ ಯಾವ ರೀತಿಯಾದಂಥ ಚಾಲೆಂಜನ್ನು ಫೇಸ್ ಮಾಡಿರ್ತಾರೆ. ಸೊ ಕೆಲವು ಫ್ರೆಂಡ್ಸ್ ಆಗಿರಲಿ, ಫ್ರೆಂಡ್ ಸರ್ಕಲಲ್ಲಿ ಯಾವ ರೀತಿಯಾದಂಥ ಅಂದರೆ ಆ ರೀತಿಯಾದಂತಹ ಒಂದಿಷ್ಟು ಕಂಟೆಂಟ್ನ ಇದ್ರ ಮೂಲಕ ಹೇಳೋಕ್ಕೆ ಏನಾದ್ರು ಹೊರಟಿದ್ದೀರಾ? ಅಥವಾ ಇದನ್ನು ನೋಡಿದಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಆಡ್ಕೊಳ್ಳೋರಾಗಲಿ ಆ ಥರ ಏನಾದರೂ ಆ ರೀತಿ ಮನಸ್ಥಿತಿಯಲ್ಲಿರೋರು ಬದಲಾವಣೆ ಆಗೋಂಥ ಒಂದಿಷ್ಟು ಕಂಟೆಂಟ್ಗಳನ್ನ ಇದ್ರ ಮೂಲಕ ಹೇಳಕ್ಕೆ ಹೊರಟಿದ್ದೀರಾ ಹೇಗೆ? ಖಂಡಿತ ವಿಷಯಗಳನ್ನಂತೂ ಹೇಳ್ತಾ ಇದ್ದೀವಿ, ಬಟ್ ಯಾವ ರೀತಿ ಹೇಳ್ತಾ ಇದ್ದೀವಿ ಅನ್ನೋದು ವಿಭಿನ್ನವಾಗಿದೆ ಇಲ್ಲಿ. ಯಾಕೆಂದರೆ ಇವಾಗ ಯಾವುದೇ ಒಂದು ಸಮಸ್ಯೆದ ಬಗ್ಗೆ ನೀವು ಹತ್ಕೊಂಡು ನೊಂದ್ಕೊಂಡು ನಮಗೆ ರೈಟ್ಸ್ ಕೊಡಿ, ಹಕ್ಕು ಕೊಡಿ, ನಾವು ಬದುಕಬಾರ್ದ ಅಂತ ಈ ಥರ ಒಂದು ಫಿಲಾಸಫಿ ಹೇಳ್ಕೊಂಡು ಮಾಡೋ ಅಂಥ ಇಮೇಜ್ ನಮ್ಮದಲ್ಲ. ಯಾಕಂದ್ರೆ ನಾವು ಯಾರು ಒಂದು ಬಿಗ್ ಸ್ಟಾರ್ ಅಲ್ಲ. ಕೆಲವೊಂದು ಬಿಗ್ ಸ್ಟಾರ್ ಇವಾಗ ಇದೆ, ರಾಜ್ಕುಮಾರ್ ಅವ್ರಿಗೆ ಮಾತು ಹೇಳಿದ್ರು, ವಿಷ್ಣುವರ್ಧನ್ ಅವ್ರಿಗೆ ಮಾತು ಹೇಳಿದ್ರು, ಇಲ್ಲ ನಮಗೆ ಅಂಬರೀಷ್ ಅವ್ರಿಗೆ ಮಾತು ಹೇಳ್ತಾ ಇದ್ರು, ಸುದೀಪ್ ಸರ್ ಅವ್ರಿಗೆ ಮಾತು ಹೇಳ್ತಾರೆ, ಉಪೇಂದ್ರ ಅವ್ರು ತುಂಬ ಫಿಲಾಸಫಿಕಲ್ ಸಿನಿಮಾ ಮಾಡ್ತಾರೆ, ಅವ್ರ ಇಮೇಜಿಗೆ ಸೂಟ್ ಆಗುತ್ತೆ. ಬಟ್ ನಮ್ಮ ಇಮೇಜ್ಗೆ ಇದು ಸೂಟ್ ಆಗಲ್ಲ. ಸೊ ನಾವು ಇದನ್ನು ಹೆಂಗೆ ಹೇಳಬೇಕು ಅನ್ನೋದು ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು. ಸೊ ನಾವೇನು ಡಿಸೈಡ್ ಮಾಡಿದ್ವಿ, ಇದನ್ನು ನಗ್ತಾ ಹೇಳೋಣ, ಪ್ರೀತಿಯಿಂದ ಹೇಳೋಣ, ಒಂದು ಚಿಕ್ಕ ನೋವಿನಲ್ಲೂ ಹೇಳೋಣ. ಹೀಗಾಗಿ ಸಿನಿಮಾನ ನಾವು ಆದಷ್ಟು ಒಂದು ಕಾಮಿಕಲ್ ರೀತಿಯಿಂದ ತೊಗೊಂಡಿದ್ದೀವಿ. ಆ್ಯಂಡ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಹಲವಾರು ವಿಷಯಗಳನ್ನ ಅಡ್ರೆಸ್ ಮಾಡ್ತಾ ಇದ್ದೀವಿ. ಬಟ್ ಆ ವಿಷಯಗಳು ಕೇವಲ ನಂದೇ ಅನ್ನೋದು ತಪ್ಪಾಗುತ್ತೆ. ಅದು ನಮ್ಮ ಫಿಮೇಲ್ ಲೀಡರು ಅಂತ ಕವಿತಾ ಕ್ಯಾರೆಕ್ಟರ್ ಏನು ಮಾಡ್ತಾ ಇದ್ದಾರೆ, ಅವ್ರಿಗೊಂದೇನೋ ನೋವಿರುತ್ತೆ, ತಂದೆ ತಾಯಿಗೇನೋ ಒಂದು ಕನ್ಸರ್ನ್ ಇರುತ್ತೆ. ನಮ್ಮ ಮಾವನ ಪಾತ್ರದಲ್ಲಿ ಜಹಾಂಗೀರ್ ಅವ್ರು ಮಾಡಿದ್ದಾರೆ, ತಾಯಿ ಪಾತ್ರದಲ್ಲಿ ಲಕ್ಷ್ಮೀ ಸಿದ್ದೆ, ಅವ್ರವ್ರದ್ದೇ ಒಂದೊಂದು ಚಾಲೆಂಜ್ಗಳಿರುತ್ತೆ. ಸೊ ನೀವು ಸಿನಿಮಾ ಕೂತ್ಕೊಂಡು ನೋಡಿದಾಗ ವಿಟಿಲಿಗೋ ಅಂದರೆ ಈ ತೊನ್ನಿನ ಬಗ್ಗೆನೂ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಅದ್ರ ಜೊತೆ ಇದರಿಂದ ಪರಿಣಾಮ ಹಿಂಗೆ ಸುತ್ತಮುತ್ತ ನಿಮಗೆ ಕಾಣಿಸ್ಕೊಳುತ್ತೆ, ಅದ್ರ ಬಗ್ಗೆನೂ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆದರೆ ನಗ್ತಾ ಸಿಗುತ್ತೆ, ಪ್ರೀತಿಯಿಂದ ಸಿಗುತ್ತೆ ಇದನ್ನು. ಸೊ ಇದನ್ನು ನೀವು ಸಿನಿಮಾ ಒಂದ್ಸಲಿ ನೀವು ಫುಲ್ ನೋಡಿಬಿಟ್ರೆ ಇದು ಕೇವಲ ನನಗೆ ಅಂತಲ್ಲ, ಅಂದರೆ ಇವಾಗ ನನಗೆ ತೊನ್ನಿನ ಸಮಸ್ಯೆ ಇದೆ, ಕೇವಲ ನಾನು ಅನುಭವಿಸಿದಂಥ ನೋವುಗಳು ಮಾತ್ರ ಅಂತಲ್ಲ, ಇಲ್ಲ ಚಾಲೆಂಜಸ್ ಅಂತ ಹೇಳ್ಬೋದು. ಅದಲ್ಲ, ಇವಾಗ ಒಬ್ಬರು ಬಾಲ್ಡ್ ಹೇರ್ ಇರ್ಬೋದು, ಸ್ಕ್ವಿಂಟ್ ಐಸ್ ಇರ್ಬೋದು, ಫಂಬ್ಲಿಂಗ್ ಇರ್ಬೋದು, ಉಬ್ಬಲ್ಲಿರುತ್ತೆ, ಕೆಲವೊಬ್ರು ತೊದಲಿಕೆಯಿಂದ ಮಾತಾಡ್ತಾರೆ. ಈ ಥರ ಎಲ್ಲರಿಗೂ ಈ ಸಿನಿಮಾ ಕನೆಕ್ಟ್ ಆಗಬೇಕು. ಅಂದರೆ ಒಂದು ಯಾವುದೋ ಒಂದು ತೊಂದರೆನ ನಾವು ಅಲ್ಲಿ ಪರದೆ ಮೇಲೆ ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ ಇದು ನನ್ನ ಜೊತೆನೂ ನಡೆದಿದೆಯಲ್ಲ, ಇಟ್ಸ್ ಸೋ ಕ್ಲೋಸ್ ಟು ಮೈ ಹಾರ್ಟ್, ಸೋ ಕ್ಲೋಸ್ ಟು ಮೈ ಲೈಫ್ ಅನ್ನೋದು ಅವ್ರಿಗೆ ಅದು ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ ಈ ಸಿನಿಮಾ. ಓಕೆ, ಅಂದರೆ ಈ ರೀತಿ ಸಮಸ್ಯೆಗಳಿದ್ದಾಗ, ಅಥವಾ ನೀವು ಹೇಳಿದ್ರಿ ಇದೊಂದೇ ಅಂತಲ್ಲ, ಹಲವಾರು ಸಮಸ್ಯೆಗಳು ಸಮಾಜದಲ್ಲಿ ನಮಗೆ ಇವಾಗ ಕಣ್ಣಿಗೆ ಕಾಣಿಸ್ತಕ್ಕಂಥ ಒಂದಿಷ್ಟು ಸಮಸ್ಯೆಗಳು, ಅದರಿಂದನೇ ಕೆಲವರು ಮಾನಸಿಕ ಖಿನ್ನತೆಗೊಳಗಾಗಂಥದ್ದು, ಅವರೇ ಇಂಪೀರಿಯರ್ ಕಾಂಪ್ಲೆಕ್ಸಿಟಿ ಬೆಳೆಸ್ಕೊಳ್ಳೋದು, ಈ ರೀತಿ ಆಗಿ ಇರ್ತಕ್ಕಂಥವ್ರಿಗೆ ಅಂದರೆ ಅವ್ರಿಗೆ ಧೈರ್ಯ ಹೇಳುವಂತಹ ಏನಾದರೂ ಒಂದಿಷ್ಟು ಅಂಶಗಳು? ಧೈರ್ಯ ನಾವು ಹೇಳೋದ್ಕಿಂತ ಅವ್ರು ಅದನ್ನು ನೋಡಿ ಅವ್ರಿಗೆ ಧೈರ್ಯ ಬರಬೇಕು. ಸಿನಿಮಾ ಅನ್ನೋದು, ನಾನು ಸಿನಿಮಾನೂ ಮಾಡಿ ಅದರಲ್ಲಿ ನಿಂತ್ಕೊಂಡು ನಾನು ಧೈರ್ಯ ಹೇಳೋಕೆ ಹೋದ್ರೂ ಅದು ಸಿನಿಮಾ ಅಂತಲ್ಲ ಒಂದೊಂದ್ಸಲಿ. ಸೊ ಕ್ಯಾರೆಕ್ಟರ್ ಹೆಂಗೆ ಪ್ಲೇ ಹಾಕ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರೆ ಅದನ್ನು ನೋಡಿದಾಗ ಜನ ಕನೆಕ್ಟ್ ಆದರು ಅಂದರೆ ಅದೇ ಅವ್ರಿಗೆ ಧೈರ್ಯ ನಮಗೆ. ಇವಾಗ ನೀವು ಕೇಳಿದಂಗೆ ಎಷ್ಟೊಂದು ಸಮಸ್ಯೆಗಳಿರ್ತವೆ, ಎಷ್ಟೊಂದು ಜನ ಎಷ್ಟೊಂದು ಥರ ಫೇಸ್ ಮಾಡಿರ್ತಾರೆ, ಪ್ರತಿಯೊಬ್ಬರಿಗೂ ನಾನು ಹೇಳೋದೇ ಸೊಲ್ಯೂಷನ್ ಆಗುತ್ತಾ? ಸೊ ಇವಾಗ ಈ ಸಿನಿಮಾನಲ್ಲಿ ನಾವು ಯಾವ ರೀತಿ ಕತೆ ಹೇಳಿದ್ದೀವಿ, ಕ್ಯಾರೆಕ್ಟರ್ ಯಾವ ರೀತಿ ಕಾಣಿಸುತ್ತೆ ಅಂದರೆ ಆ ಕತೆ ನೋಡಿ ಸಿನಿಮಾ ನೋಡಿದಾಗಲೇ ಆ ಜನಕ್ಕೆ ಧೈರ್ಯ ಬರಬೇಕಾಗತ್ತೆ. ಇವಾಗ ನಾವು ಒಬ್ಬರು ಕತೆ ಹೇಳಬೇಕಾದ್ರೆ ಇದೇ ಥರ ಸೊಲ್ಯೂಷನ್ ಅಂತ ನಾನು ಅವ್ರಿಗೆ ಸೊಲ್ಯೂಷನ್ ಕೊಡೋಕೆ ಹೋದರೆ ಅದು ಸೊಲ್ಯೂಷನ್ ಇರಲ್ಲ. ಯಾಕಂದರೆ ಒಬ್ಬೊಬ್ಬರು ಒಂದೊಂಥರ ಸಮಸ್ಯೆ ಇರುತ್ತೆ, ಸಮಸ್ಯೆಗಳೇ ಬೇರೆ ಬೇರೆ,
ಫ್ಯಾಮಿಲಿಗಳು ಬೇರೆ ಬೇರೆ, ಅವ್ರು ಬೆಳೆದು ಬಂದಂಥ ವಾತಾವರಣ ಬೇರೆ ಬೇರೆ ಆಗಿದ್ದಾಗ ನಾನು ಕೊಡೋಂಥ ಒಂದು ಸೊಲ್ಯೂಷನ್ ಅವ್ರು ಯಾರಿಗೂ ಸೊಲ್ಯೂಷನ್ ಆಗಲ್ಲ. ಸೊ ನಾವಿಲ್ಲಿ ಏನು ಹೇಳಿದ್ದೀವಿ ನೋಡಿ, ನನ್ನ ಪ್ರಕಾರ ನನ್ನ ಪ್ರಕಾರ ಇದು ಜೀವನದಲ್ಲಿ ಈ ಥರ ಇರಬೇಕು ಅನ್ನೋದನ್ನ ತುಂಬ ನಗ್ತಾ ಪ್ರೀತಿಯಿಂದ ರೊಮ್ಯಾಂಟಿಕಲ್ಲೂ ಹೇಳಕ್ಕೆ ಟ್ರೈ ಮಾಡಿದ್ದೀವಿ. ಅದು ಅವ್ರಿಗೆ ಕನೆಕ್ಟ್ ಆಯಿತು ಅಂದಾಗ ಅವರವರ ಸೊಲ್ಯೂಷನ್ ಅವ್ರವ್ರು ಹುಡ್ಕೊಳ್ಳೋ ಅಂಥ ಫೀಲಿಂಗ್ ಅಂತೂ ಸಿನಿಮಾ ತಂದುಕೊಡುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಅದೇ ನಾನು ಹೇಳ್ದಂಗೆ ಮೇಜರ್ಲಿ ನಿಂತ್ಕೊಂಡು ಅದ್ರ ಬಗ್ಗೆ ಫಿಲಾಸಫಿ ಇರಲಿ, ಬೋಧನೆಗಳಿರಲಿ, ಇಲ್ಲ ಅದ್ರ ಬಗ್ಗೆ ಎಜುಕೇಷನ್ ಇರಲಿ ನಾವು ಹೇಳೋಕ್ಕೆ ಹೋಗಿಲ್ಲ. ಯಾಕಂದರೆ ತೊನ್ನು ಅನ್ನೋದು ಇವಾಗ ನೀವೇ ಎಷ್ಟು ವಿದ್ಯಾವಂತರು ಇರ್ತೀರಾ, ಆಡಿಯನ್ಸ್ಗಳು ನೋಡ್ತಾ ಇದ್ದಾರೆ, ಎಲ್ಲ ಎಜುಕೇಟೆಡ್ ಇರ್ತಾರೆ, ಆದರೆ ಎಷ್ಟು ಜನಕ್ಕೆ, ಎಷ್ಟು ಪರ್ಸೆಂಟೇಜ್ ಆಫ್ ಜನಕ್ಕೆ ಇದ್ರ ಬಗ್ಗೆ ಎಕ್ಸಾಕ್ಟ್ ರೀಸನ್ ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ. ಅರಿವಿರುತ್ತೆ, ನಾಲೆಜ್ ಇರಲ್ಲ ಅವ್ರಿಗೆ. ನಾಲೆಜ್ ಇದ್ದರೆ ಅದ್ರ ಬಗ್ಗೆ ಎಜುಕೇಷನ್ಸ್ ಇರಲ್ಲ ಅವ್ರಿಗೆ. ಸೊ ಈ ಥರ ಇದ್ದಾಗ ಯಾವ ವರ್ಗದ ಆಡಿಯನ್ಸ್ಗೆ ಅಂತ ನಾವು ಮೆಸೇಜ್ ಹೇಳೋಕ್ಕಾಗಲ್ಲ. ಅದರಿಂದ ಮೆಸೇಜ್ ಅನ್ನೋದಕ್ಕಿಂತನೂ ಅದರ ಪರಿಣಾಮದ ಜೊತೆ ಒಂದು ಮನಸ್ಸಿನ ಭಾವನೆಗಳು ಹೆಂಗಿರುತ್ತೆ ಅನ್ನೋದು ಸಿನಿಮಾನಲ್ಲಿ ಹೇಳಿದ್ವಿ. ಯಾಕಂದರೆ ಅದು ಸಿನಿಮಾ ಅಟ್ ದ ಎಂಡ್ ಆಫ್ ದ ಡೇ. ರಿಯಾಲಿಟಿನಲ್ಲಿ ಅವ್ರು ಅದನ್ನು ಹೆಂಗೆ ಅಡಾಪ್ಟ್ ಮಾಡ್ಕೊಳ್ತಾರೆ ಅನ್ನೋದು ಆಡಿಯನ್ಸ್ಗೆ ಬಿಟ್ಟಿದ್ದು. ಎಷ್ಟು ದಿನ ಶೂಟಿಂಗ್ ಮಾಡಿದ್ರಿ, ಎಲ್ಲೆಲ್ಲಿ ಯಾವ್ಯಾವ ಲೊಕೇಶನಲ್ಲಿ ಶೂಟಿಂಗ್ ಮಾಡಿದ್ರಿ ಅಂತ? ನಮ್ಮದು ಅಪ್ರಾಕ್ಸಿಮೇಟ್ಲಿ 45 ಡೇಸ್ ಪ್ಲಸ್ ಶೂಟಿಂಗ್ ಆಗಿದೆ. ಮೇಜರ್ಲಿ 95-96% ನಾವು ಕೊಪ್ಪನಲ್ಲಿ ಶೂಟ್ ಮಾಡಿದ್ದೀವಿ, ಒಂದೇ ಒಂದು ಟೌನ್ನಲ್ಲಿ. ಯಾಕಂದರೆ ನಮಗದು ನ್ಯಾಚುರಲ್ ಆಗಿ ಅಲ್ಲಿನ ವಾತಾವರಣ ನಮಗೆ ಬೇಕಿತ್ತು. ಆ್ಯಂಡ್ ಇನ್ನು ಸ್ವಲ್ಪ ಪ್ಯಾಚಪ್ ವರ್ಕು ಬೆಂಗಳೂರಲ್ಲಿ ಅಲ್ಲಿ ಶೂಟ್ ಮಾಡಿದ್ದೀವಿ ಸ್ವಲ್ಪ. ಪೋಸ್ಟರ್ಗಳು ಸಾಕಷ್ಟು ಕತೆಗಳನ್ನು ಹೇಳ್ತಾ ಇದ್ದೇವೆ. ಕೆಲವೊಂದು ಇನ್ನೂ ಹಾರ ಹಾಕ್ಕೊಂಡಿರ್ತಕ್ಕಂಥದ್ದು, ಚಾಪೆ ದಿಂಬು ಸಪ್ರೇಟ್ ಆಗಿರೋದು, ಅಂದರೆ ಸಂಸಾರದಲ್ಲಿ ಇದೊಂದು ಯಾವ ರೀತಿಯಾದಂಥ, ಅಂದರೆ ಹೇಗೆ ಇದು ಇರುತ್ತೆ ಅಂತ. ನಾನು ನಂಬೋದೇನು ಅಂತ ಹೇಳಿದ್ರೆ, ಪ್ರತಿಯೊಂದು ಪೋಸ್ಟು ಒಂದು ಕತೆ ಹೇಳಬೇಕು. ಓಕೆ, ಆ್ಯಂಡ್ ನಾವು ಮಾಡ್ತಾ ಇರೋದು ಯಾವ ಥರ ಕತೆ ಅನ್ನೋದು ನಾನು ಅರಿವಿಟ್ಕೋಬೇಕು. ಇವಾಗ ನಾನು ಫಸ್ಟ್ ಬಿಟ್ಟಂಥ ಪೋಸ್ಟು ನಂದು ಸೋಲೋ ಪೋಸ್ಟು, ಒಂದು ಚಾಪೆ ಮೇಲೆ ಮಲಗಿರ್ತೀನಿ, ಅದರಲ್ಲಿ ಏನೋ ಒಂದು ನೋವು ಕಾಣಿಸ್ತಾ ಇದೆ, ಏನೋ ಒಂದು ಹಿನ್ನೆಲೆ ಕಾಣಿಸ್ತಾ ಇದೆ, ಏನೋ ಒಂದು ಭಾವನೆ ಕಾಣಿಸ್ತಿದೆ ಆ ಕ್ಯಾರೆಕ್ಟ್ರಿಗೆ. ಸೊ ನಾನು ಪಾತ್ರ ಮಾಡಿದ್ರೂ ಅಷ್ಟೇ, ಇವಾಗ ನೀವು ಮೊದಲೇ ಕೇಳಿದ್ರಿ, ನಾನು ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ನಟನಾಗೂ ಮಾಡ್ತಾಯಿದ್ದೀನಿ. ನಾನು ನಟನಾಗಿ ಎಷ್ಟು ಕನ್ವಿನ್ಸ್ ಮಾಡಿದ್ದೀನಿ ಗೊತ್ತಿಲ್ಲ, ಬಟ್ ನಾನು ಎಷ್ಟು ನ್ಯಾಚುರಲ್ ಆಗುತ್ತೆ, ಎಷ್ಟು ಸೆಟಲ್ ಆಗುತ್ತೆ. ಯಾಕಂದ್ರೆ ನಾನು ನೋಡಿದಾಗ ಅಲ್ಲಿ ನಾನು ಕಾಣಿಸ್ಬಾರ್ದು ಪರದೆ ಮೇಲೆ, ಅದೊಂದು ಪಾತ್ರ ಕಾಣಿಸ್ಬೇಕು. ಯಾಕಂದ್ರೆ ನನ್ನ ಸುತ್ತಮುತ್ತ ಇರೋಂಥ ಪಾತ್ರಗಳು ಅದ್ಭುತವಾದ ನಟರು ಎಲ್ಲರೂ. ಇವಾಗ ಕಾಜಲ್ ಕುಂದರ್ ಅವರೇ ಆಗಿರಲಿ, ವೀಣಾ ಸುಂದರ್ ಆಗಿರಲಿ, ಅವರು ಅವಾರ್ಡ್ ಗೆದ್ದಿರೋಂಥ ವ್ಯಕ್ತಿ, ರವಿ ಭಟ್ ಸರ್ ಆಗಲಿ, ಜಹಾಂಗೀರ್ ಬಗ್ಗೆ ಎರಡನೇ ಮಾತೇ ಇಲ್ಲ, ಲಕ್ಷ್ಮೀ ಸಿದ್ದಯ್ಯ, ಆ್ಯಂಡ್ ಸಪೋರ್ಟಿಂಗ್ ಪಾತ್ರಗಳು ಅವರೆಲ್ಲರೂ ರಂಗಭೂಮಿಯಿಂದ ಬಂದಂಥ ಪಾತ್ರಗಳನ್ನೇ, ಅಲ್ಲಿರೋ ಲೋಕಲ್ ಟ್ಯಾಲೆಂಟ್ಗಳನ್ನೇ ತೊಗೊಂಡಿದ್ದೀವಿ. ಇವರೆಲ್ಲರೂ ಒಂದು ಫ್ರೇಮಲ್ಲಿದ್ದಾಗ ನಾನು ಅದನ್ನು ಎಷ್ಟು ಚೆನ್ನಾಗಿ ಜಸ್ಟಿಫೈ ಮಾಡ್ತೀನಿ ಅನ್ನೋದು ಬಿಗ್ಗೆಸ್ಟ್ ಚಾಲೆಂಜ್ ಇರುತ್ತೆ ನಮಗೆ. ಯಾಕಂದ್ರೆ ನನ್ನಿಂದ ಅವರ ಆ್ಯಕ್ಟಿಂಗ್ಗಳು ಕಡಿಮೆ ಆಗಬಾರ್ದು. ಸೊ ಇದಕ್ಕೆ ಅವರು ತುಂಬ ಪ್ರೋತ್ಸಾಹ ಕೊಟ್ಟಿದ್ದರು. ಇದೆಲ್ಲ ನೋಡಿದಾಗ ನಾನು ಪೋಸ್ಟರ್ಸ್ಗಳನ್ನ ಹೆಂಗೆ ಡಿಸೈನ್ ಮಾಡಿದೆ ಅಂತ ಹೇಳಿದ್ರೆ, ಒಂದೊಂದು ಪೋಸ್ಟು ಒಂದು ಕತೆ ಹೇಳ್ಬೇಕು ನನಗೆ. ಇವಾಗ ಫಸ್ಟ್ ಪೋಸ್ಟ್ರು ಬಿಟ್ಟಾಗಲೂ ಅಷ್ಟೇ, ನಾನು ಮಲಗಿದ್ದೀನಿ, ನಾನು ಆವಾಗಲೇ ಹೇಳ್ದಂಗೆ ಏನೋ ಒಂದು ಹಿನ್ನೆಲೆ ಇದೆ ಆತನಿಗೆ. ನಾವು ಎರಡನೇ ಪೋಸ್ಟ್ರು ಕಾಜಲ್ ಕುಂದರ್ ಅವ್ರದ್ದು ಸೋಲೋ ಪೋಸ್ಟ್ರು ಬಿಟ್ರಿ, ಅದೊಂಥರ ಸ್ವಲ್ಪ ಸೆಟಲ್ ಆಗಿದೆ, ಸ್ವಲ್ಪ ಲೈಟ್ ಆಗಿದೆ, ಹಿಂದೆ ಮಂಚ ಹೊಡೆದೋಗಿದೆ, ಅವರು ತಲೆ ಮೇಲೆ ಕೈ ಹಿಡ್ಕೊಂಡು ಕೂತಿದ್ದಾರೆ. ಸೊ ನಮ್ದು ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ವಿ ಅಲ್ಲ, ಒಂದೊಂದು ಫಸ್ಟ್ ನೈಟ್ ವಾತಾವರಣ, ಅದು ಏನಾಗಿರ್ಬೋದು ಕಾಮಿಕಲಿ ಅನ್ನೋದು ಒಂದು ವಾತಾವರಣ. ಮೂರನೇ ಪೋಸ್ಟ್ರು ಬಿಟ್ವಿ, ಇವಾಗ ನಾವು ಕಾಂಬಿನೇಷನ್ ಪೋಸ್ಟ್ ಒಂದು ಬಿಟ್ವಿ. ನೀವು ಅದನ್ನೇ ಕೇಳಿದಂಗೆ ಚಾಪೆ ಒಂದು ಕಡೆ, ದಿಂಬು ಒಂದು ಕಡೆ. ಅದರಲ್ಲಿ ನೀವು ಎಕ್ಸ್ಪ್ರೆಷನ್ಸ್ ನೋಡಿದ್ರೆ ಕಾಜಲ್ ಅವರು ತುಂಬ ಚೆನ್ನಾಗಿ ಅದನ್ನು ಕ್ಯಾರಿ ಮಾಡಿದ್ದಾರೆ ಆ ಪೋಸ್ಟ್ರಲ್ಲಿ. ಅವ್ರದ್ದೇನೋ ಒಂದು ಕ್ವಶನ್ ಮಾರ್ಕ್ ಕಾಣಿಸುತ್ತೆ ನಿಮಗಲ್ಲಿ. ನಾನು ಕ್ಯಾಶುವಲಾಗಿ ನಿಂತಿದ್ದೀನಿ, ಏನೋ ಒಂದು ಕ್ವಶನ್ ಮಾರ್ಕ್ ಕಾಣಿಸುತ್ತೆ. ಇವಾಗ ಈ ಕುತೂಹಲನ ಹುಟ್ಸೋದೇ ನಮಗೆ. ಇವಾಗ ಕೊನೆ ಪೋಸ್ಟ್ ಮೊನ್ನೆ ಒಂದು ಬಿಟ್ವಿ, ನಾನು ಸುಮ್ಮನೆ ಒಂದು ಟವಲ್ ಹಾಕೊಂಡು ಮೇಲೆ ನೋಡ್ತಾ ಇದ್ದೀನಿ ಅನ್ನೋ ಥರ. ಈ ಕುತೂಹಲ ಹೆಂಗೆ ಕ್ರಿಯೇಟ್ ಮಾಡುತ್ತೆ ಅಂದರೆ, ಆ ಕ್ಯಾರೆಕ್ಟರ್ಗಳಲ್ಲಿ ಏನೋ ಕತೆ ಓಡ್ತಾ ಇದೆ ಅನ್ನೋ ಥರ. ಸುಮ್ಮನೆ ನಿಂತ್ಕೊಂಡು ಏನೋ ಪೋಸ್ಟ್ ಕೊಡೋ ಥರ ಅಂತ ಈ ಸಿನಿಮಾಗೆ ಸೂಟ್ ಆಗಲ್ಲ. ಅದರಿಂದ ಬಹಳ ಯೋಚನೆ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ, ಮತ್ತು ಯಾವುದೂ ಸೀಕ್ರೆಟ್ನು ಬಿಟ್ಕೊಡೋದೇನೂ ಕೂಡ ಸಿನಿಮಾದು. ಯಾಕಂದ್ರೆ ಒಂದೊಂದು ಪೋಸ್ಟರ್ಸ್ಗಳು ಬಿಟ್ಕೊಟ್ಬಿಡ್ತವೆ ಎಷ್ಟೊಂದು ಸಲ. ಬಿಟ್ಕೊಡ್ದೇ ಮತ್ತು ಲೇಯರ್ಸಿಂದ ನಾನು ಮೆಸೇಜಸ್ ಇಡೋಕ್ಕೆ ಹೋಗಿಲ್ಲ ಪೋಸ್ಟಲ್ಲಿ. ಪೋಸ್ಟ್ ನೋಡಿದ ತಕ್ಷಣ ಅವ್ರಿಗೇನೋ ಒಂದು ಚೆನ್ನಾಗಿದೆ, ಇವರಿಬ್ಬರು ರೊಮ್ಯಾಂಟಿಕ್ ಆಗಿದ್ದಾರೆ, ಏನೋ ನೋವಿದೆ, ಏನೋ ಕಾಮಿಡಿ ಇದೆ ಅಂತ ಅನಿಸ್ಬೇಕು. ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಪೋಸ್ಟರ್ ಡಿಸೈನ್ಸ್ ಮಾಡಿದ್ದೀವಿ. ಎಷ್ಟು ಸಾಂಗ್ಸ್ ಇದೆ, ಯಾವ ರೀತಿಯಾದಂಥ ಸಾಂಗ್ಗಳನ್ನು? ಫಿಲ್ಮಲ್ಲಿ 4 ಸಾಂಗ್ ಇದೆ. ಒಂದು ಕಾಮಿಕಲ್ ಸಾಂಗ್ ಬರುತ್ತೆ, ಲಾಸ್ಟ್ ವೀಕ್ ತಾನೇ ಅದನ್ನು ನಾವು ರಿಲೀಸ್ ಮಾಡಿದ್ದೀವಿ, ಹಾಗೆ ಹೋಯ್ತು 30 ಅಂತ ಹೇಳ್ಬಿಟ್ಟು. ಇನ್ನೊಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ, ಅದಂತೂ ನಾನು ಗ್ಯಾರಂಟಿ ಬರೆದು ಕೊಡ್ತೀನಿ. ಎಲ್ಲ ಸಾಂಗು ನಿಮ್ಗೆ ಇಷ್ಟ ಆಗುತ್ತೆ. ಎಸ್ಪೆಷಲಿ ರೊಮ್ಯಾಂಟಿಕ್ ಸಾಂಗು, ಈ ರೀತಿ ಲಿರಿಕ್ಸು, ಈ ಥರ ಒಂದು ಮೆಲಡಿ ತೊಗೊಂಡು ಬರ್ತಾ ಇರೋದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಎಮೋಷ್ನಲ್ ಸಾಂಗ್ ಬರುತ್ತೆ, ವೆರಿ ವೆರಿ ಡೀಪ್. ಅದರಲ್ಲಿ ಕತೆ ಮುಂದೆ ಹೋಗುತ್ತೆ ಆ ಸಾಂಗಲ್ಲಿ. ಕೊನೆಯದಾಗಿ ಒಂದು ಶಿವನ ಬಗ್ಗೆ ಒಂದು ಸಾಂಗ್ ಬರುತ್ತೆ. ಈ ಥರ 4 ಸಾಂಗ್ ಇಟ್ಕೊಂಡಿದ್ದೀವಿ. ರಿಯೋ ಆ್ಯಂಟೋನಿ ಅಂತ ಮ್ಯೂಸಿಕ್ ಕಂಪೋಸ್ ಮಾಡಿರೋದು, ಹೊಸ ಹುಡುಗ, ಆತನ ಡೆಬ್ಯೂ ಇದು ಸಿನಿಮಾ. ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಹುಡುಗನೇ ಪ್ರತಾಪ್ ಭಟ್ ಅಂತ, ಮಹಿರಾಗೂ 2 ಸಾಂಗ್ ಬರೆದಿದ್ದ. ಇವಾಗ ಈ ಫಿಲ್ಮ್ 3 ಸಾಂಗ್ ಬರೆದಿದ್ದಾರೆ. ಆ್ಯಂಡ್ ಹಾಗೆ ಹೋಯ್ತು 30 ಮಾತ್ರ ಬಂದುಬಿಟ್ಟು ಮಹೇಂದ್ರ ಗೌಡ್ ಅಂತ ಬರೆದಿದ್ದಾರೆ. ಅವರು ಸುಮಾರು ಫಿಲ್ಮ್ಗಳಿಗೆ, ಅನ್ಶುಗೆ, ಸೀಸ್ ಕಡ್ಡಿ, ಈ ಥರ ಸುಮಾರು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಅವರು ಕೂಡ ಆ ಸಾಂಗ್ನ ಒಂದೇ ಟೇಕಲ್ಲಿ ಬರೆದಂಥ ಪ್ರತಿಭಾವಂತ ರೈಟ್ರು ಮಹೇಂದ್ರ ಗೌಡ್ ಅನ್ನೋರು. ಇದರ 4 ಜನ ಮಾಡಿದ್ದಾರೆ. ಆ್ಯಂಡ್ ಸಿಂಗರ್ಸ್ಗಳು ಕೂಡ ತುಂಬ ಒಳ್ಳೊಳ್ಳೆ ಸಿಂಗರ್ಸ್ ಆಡಿದ್ದಾರೆ. ಸಿದ್ಧಾರ್ಥ್ ಬೆಲೆಮನು, ಸುನಿಧಿ ಗಣೇಶ್ ಹಾಡಿದ್ದಾರೆ, ಆ್ಯಂಡ್ ತನುಷಾ ಎಮ್ ಆರ್ ಹಾಡಿದ್ದಾರೆ, ಆ್ಯಂಡ್ ಅಭಿಷೇಕ್ ಹಾಡಿದ್ದಾರೆ,
ಆ್ಯಂಡ್ ಮತ್ತು ಕೊನೆ ಸಾಂಗು ಚೇತನ್ ನಾಯಕ್ 2 ಸಾಂಗ್ ಹಾಡಿದ್ದಾರೆ. ಇನ್ನೂ ಒಂದು ಪ್ರೊಮೋ ಸಾಂಗ್ ಪ್ಲ್ಯಾನ್ ಮಾಡ್ತಿದ್ವಿ, ಅದನ್ನು ಚೇತನ್ ನಾಯಕ್ ಹಾಡ್ತಾರೆ ನಮಗೆ. ಇಂಥ ಒಂದು ಸಬ್ಜೆಕ್ಟನ್ನ ರೆಡಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಸ್ಟಾರ್ ಕ್ಯಾಸ್ಟ್ನ ಆಯ್ಕೆ ಮಾಡ್ಕೊಂಡು ಯಾವ ರೀತಿಯಾದಂಥ ಚಾಲೆಂಜ್ ಫೇಸ್ ಮಾಡಿದ್ರಿ, ಅಥವಾ ಮೊದಲೆಯಿಂದ ನಿರ್ದೇಶನ ಇದು ಇದ್ದಾಗ ಹಾಗೆ ಇದ್ದಾಗ ನಿಮಗೇನಾದರೂ ಈಸಿ ಅನಿಸ್ತಾ ಹೇಗೆ ಅಂತ? ಇಲ್ಲ, ಸ್ಟಾರ್ ಕಾಸ್ಟ್ ಅನ್ನೋದು ಐ ಆಮ್ ವೆರಿ ಸ್ಪೆಸಿಫಿಕ್. ನೀವು ಮ್ಯೂಸಿಕ್ ಬಗ್ಗೆ ಕೇಳಿದ್ರೆ, ಮ್ಯೂಸಿಕಲ್ಲಿ ನಮ್ಮದು ಹಳೆ ಸಿನಿಮಾ ಮಹಿರಾ ಕೂಡ ನೋಡೋದನ್ನು, ನಾನು ಮ್ಯೂಸಿಕ್ ಆ್ಯಂಡ್ ಲಿರಿಕ್ಸ್ ಬಗ್ಗೆ ತುಂಬ ಪ್ರಾಮುಖ್ಯತೆ ಕೊಡೋವಂಥವನು. ನನಗೆ ಆರ್ಟಿಸ್ಟ್ಗಳು ಹೆಂಗೆ ಅಂತ ಹೇಳಿದ್ರೆ, ಅವರು ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ಆ್ಯಕ್ಟಿಂಗ್ ಅನಿಸ್ಬಾರ್ದು ನಮಗೆ. ಅವರು ಅಷ್ಟೇ, ಇವಾಗ ನನ್ನ ತಾಯಿ ಪಾತ್ರ ಮಾಡಿದ್ರೆ ನಂಗೆ ತಾಯಿ ಅನಿಸ್ಬೇಕು ಅವರು. ಇವಾಗ ಕಾಜೋಲು ನಮ್ಮ ವೈಫ್ ಪಾತ್ರ ಮಾಡ್ತಾ ಇರ್ಬೇಕಾದ್ರೆ ನನಗಲ್ಲಿ ಪರದೆ ಮೇಲೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರು ನಮ್ಮ ವೈಫ್ ಅನಿಸ್ಬೇಕು. ಅಂದರೆ ನಮಗೆ ಅನಿಸ್ಬೇಕು ಅಂದರೆ ಆಡಿಯನ್ಸ್ಗೆ ಅನಿಸ್ತಾ ಇರಬೇಕು ಅದು ನಮಗೆ. ಇವಾಗ ವೀಣಾ ಸುಂದರ್ ಅವರು ಅವ್ರ ತಾಯಿ ಪಾತ್ರ ಮಾಡಿದ್ದಾರೆ, ಅವ್ರದಂತೂ ತುಂಬ ಡೈನಮಿಕ್ಸ್ ಪಾತ್ರ ಇದೆ. ಐ ಡೋಂಟ್ ಥಿಂಕ್ ಸೊ ವೀಣಾ ಸುಂದರ್ ಬಿಟ್ಟರೆ ಆ ಕ್ಯಾರೆಕ್ಟ್ರನ್ನ ಯಾರೂ ಕ್ಯಾರಿನೇ ಮಾಡೋಕ್ಕಾಗ್ತಿರಲಿಲ್ಲ. ಈ ಸಿನಿಮಾನಲ್ಲಿ ತಂದೆ ಮಗಳು ರಿಲೇಷನ್ಶಿಪ್ ಕೂಡ ವೆರಿ ಸಬ್ಟಲ್, ಅಂದರೆ ಸಬ್ ಲೇಯರಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದೀನಿ ನಾನು. ಆ್ಯಂಡ್ ಬರೆದಿರೋದು ಅಷ್ಟೇ ಗಮನ ಇಟ್ಟು ಬರೆದ್ವಿ. ಸೊ 2 ರೀತಿ ನಾವು ಪಾತ್ರಗಳನ್ನ ಹುಡುಕ್ಬೋದು. ಒಂದು ಹೀರೋ ಬಗ್ಗೆ ಯೋಚನೆ ಮಾಡಿ ನನಗೆ ಇದೇ ಹೀರೋ ಬೇಕು ಅಂತ ಫೈನಲ್ ಮಾಡಿ ಅವ್ರ ಕತೆ ಬರಿತೀವಿ. ಇಲ್ಲ, ನಾವು ಕತೆ ಬರೆದ್ಬಿಟ್ಟಿರ್ತೀವಿ, ಇದಕ್ಕೆ ಇದೇ ಥರ ಪಾತ್ರ ಬೇಕಂತ ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಆ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಈ ಥರ ಒಂದು ಅದ್ಭುತ ಪಾತ್ರಗಳು ಸಿಗ್ತಾ ಹೋಗ್ತಾರೆ. ಆ ಪಾತ್ರಗಳೇ ಕಾಜಲ್ ಕುಂದರು, ವೀಣಾ ಸುಂದರ್, ನಮಗೆ ರವಿ ಭಟ್ ಅವರು, ಲಕ್ಷ್ಮೀ ಸಿದ್ದಯ್ಯ ಅವರು, ಆ್ಯಂಡ್ ಜಹಾಂಗೀರ್ ಅವರು, ಆ್ಯಂಡ್ ಬೇರೆ ಈ ಥರ ಪಾತ್ರಗಳು ಯಾರು ಮಾಡಿದ್ದಾರೆ ಅವರು. ಸೊ ಅವ್ರು ಸಿಗ್ತಾ ಹೋದರು ನಮಗೆ. ಸೊ ಐ ಆಮ್ ಲಕ್ಕಿ ಟು ಹ್ಯಾವ್ ಸಚ್ ಕೈಂಡ್ ಆಫ್ ಗ್ರೇಟ್ ಸ್ಟಾರ್ ಕಾಸ್ಟ್. ಯಾರೇ ಆಗಲಿ ಒಂದು 1 ಟೇಕ್ 2 ಟೇಕಿಂದ ಜಾಸ್ತಿ ಟೇಕ್ ಕೊಟ್ಟವರು ಇಲ್ಲ. ಆ್ಯಂಡ್ ಅಷ್ಟು ಎಕ್ಸ್ಪರ್ಟ್ಸ್, ಅಷ್ಟು ಚೆನ್ನಾಗಿ ಕೂತ್ಕೊಂಡು ಡೌಟ್ಸ್ ಕೇಳ್ಕೊಳ್ತಾರೆ, ಮಾಡ್ತಾರೆ, ಆ್ಯಂಡ್ ಫ್ರೆಂಡ್ಲಿ ಆಗಿರ್ತಾರೆ. ಆ್ಯಂಡ್ ನೀವು ಪರದೆ ಮೇಲೆ ನಿಮ್ಗೆ ಕಾಣಿಸುತ್ತೆ ಅವ್ರು ಕೊಟ್ಟು, ಅಂದರೆ ನಿಮ್ಗೆ ಅದು ಆ್ಯಕ್ಟಿಂಗ್ ಅನಿಸಲ್ಲ. ಅದೊಂದು ಅಮ್ಮ ಮಗಳ ಜಗಳ ನೋಡಿದ್ರೆ ನಿಮ್ಗೆ ನಿಜವಾಗ್ಲೂ ಅಮ್ಮ ಮಗಳ ಜಗಳ ಆಡ್ತಾ ಇದ್ದಾರೆ ಅನಿಸುತ್ತೆ ನಿಮಗೆ. ಅಷ್ಟು ಅದ್ಭುತವಾಗಿ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರಮೋಷನ್ ಪ್ಲಾನ್ಸ್ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಸರ್? ಪ್ರಮೋಷನ್ ಪ್ಲಾನ್ಸ್ ಎಲ್ಲ ನೋಡಿ ನಿಮ್ಮ ಕೈಗೆ ಬಿಟ್ಟಿರೋದೆ ಅದು. ಜನಗಳಿಗೆ ಬಿಟ್ಟಿರೋದೆ. ನಿಮ್ಮ ಮೂಲಕ ಜನಗಳ ಹತ್ರ ಎಷ್ಟು ನಾವು ತಲುಪಕ್ಕಾಗತ್ತೆ ಅಷ್ಟು ತಲುಪಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇವಾಗ ಹಾಗೆ ಹೋಯ್ತು ಮೂವತ್ತು ಅಂತ ಒಂದು ಲಿರಿಕಲ್ ವಿಡಿಯೋ ಬಿಟ್ಟಿದ್ದೀವಿ. ನೆಕ್ಸ್ಟ್ ಒಂದು ರೊಮ್ಯಾಂಟಿಕ್ ಸಾಂಗು ನಾವು ರಿಲೀಸ್ ಮಾಡ್ತೀವಿ ಇಷ್ಟರಲ್ಲೇ. ಆಮೇಲೆ ನಮ್ಮದು ಟ್ರೈಲರ್ ಬರ್ತಾ ಇದೆ, ಟ್ರೈಲರ್ ಕೂಡ ಲಾಂಚ್ ಮಾಡ್ತೀವಿ. ಆ್ಯಂಡ್ ಚಿಕ್ಕ ಪುಟ್ಟ ಏನಂತಾರೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಬಹಳ ಮುಖ್ಯವಾಗಿ ಮಾಧ್ಯಮ ಮಿತ್ರರೇ ನಮಗೆ ಬ್ಯಾಕಪ್ ಸಪೋರ್ಟು. ಮಹಿರಾಗೂ ತುಂಬ ಸಪೋರ್ಟ್ ಮಾಡಿದರು. ಮಹಿರಾ ಕ್ರಿಟಿಕಲಿ ಅಕ್ಲೇಮ್ ಆಗಿದೆ ಬಿಕಾಸ್ ಆಫ್ ನಮ್ಮ ಮೀಡಿಯಾ ಆ್ಯಂಡ್ ಮಾಧ್ಯಮ ಮಿತ್ರರಿಂದ. ಸೊ ಈ ಸಿನಿಮಾ ತುಂಬ ಯೂನಿಕ್ ಇದೆ. ಈ ಸಿನಿಮಾ 2 USP. ಫಸ್ಟ್ ಎವರ್ ಸಿನಿಮಾ ಟು ಬಿ ಮೇಡ್. ಅಂದರೆ ಈ ತೊನ್ನಿನ ಸಮಸ್ಯೆ ಆಧಾರಿತವಾಗಿ ಮೊದಲನೇ ಬಾರಿಗೆ ಒಂದು ಸಿನಿಮಾ ಇಂಡಸ್ಟ್ರಿನಲ್ಲಿ ಇದೊಂದು ಟಾಪಿಕ್ಕು. ಇವಾಗ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋಕ್ಕೆ ಜಾಸ್ತಿ ಇಷ್ಟಪಡಲ್ಲ, ಬಟ್ ಒಬ್ಬ ತೊನ್ನಿನ ಸಮಸ್ಯೆ ಇರೋಂಥ ಒಂದು ವ್ಯಕ್ತಿ ಒಂದು ಪರದೆ ಮೇಲೆ ಒಬ್ಬ ಆ್ಯಕ್ಟ್ರಾಗಿ, ಫುಲ್ ಫ್ಲೆಡ್ಜ್ ಆ್ಯಕ್ಟ್ರಾಗಿ ಮಾಡ್ತಾರಂತ ಫಸ್ಟ್ ಟೈಮ್ ಇದು. ವಿಟಿಲಿಗೋ ಇರೋವಂಥ ಕೆಲವೊಬ್ಬರು ಆ್ಯಕ್ಟರ್ಗಳಿದ್ದಾರೆ. ವಿಜಯ್ ವರ್ಮಾ ಅವರಿದ್ದಾರೆ ಬಾಲಿವುಡಲ್ಲಿ, ಮಮತಾ ಮೋಹನ್ ದಾಸ್ ಅಂತ ಇದ್ದಾರೆ, ಮೈಕಲ್ ಜಾಕ್ಸನ್ ಅವ್ರಿಗೂ ಇತ್ತು, ಸುಮಾರು ಜನ ಇದ್ದಾರೆ. ಬಟ್ ಅವರು ವಿಟಿಲಿಗೋ ಪಾತ್ರ ಮಾಡಿಲ್ಲ ಪರದೆ ಮೇಲೆ. ಸೊ ಆ ನಿಟ್ಟಿನಲ್ಲಿ ನಮ್ಮದು ಫಸ್ಟ್ ಟೈಮ್ ಈ ಥರ ಬರ್ತಾ ಇರೋದು. ಅದು ಕನ್ನಡದಲ್ಲಿ ಬರ್ತಾ ಇರೋದು ತುಂಬ ನನಗೆ ಹೆಮ್ಮೆ ಅನಿಸ್ತಿದೆ. ಸೊ ಕನ್ನಡ ಇಂಡಸ್ಟ್ರಿಗೆ ನಾವು ನಮ್ಮ ತಂಡದ ಮೂಲಕ ಒಂದು ಒಳ್ಳೆಯ ಕತೆ ಜೊತೆಗೆ ಒಂದು ಒಳ್ಳೆ ಕಾನ್ಸೆಪ್ಟು. ಇವಾಗ ಕತೆ ಚೆನ್ನಾಗಿರುತ್ತೆ, ನಾವು ಸರಿಯಾಗಿ ಆ ಕಾನ್ಸೆಪ್ಷಲೈಸ್ ಮಾಡಿರೋಕ್ಕಾಗಲ್ಲ, ತೋರಿಸಿರೋಕ್ಕಾಗಲ್ಲ. ಬಟ್ ನಮಗಿದ್ದಂಥ ಒಂದು ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಸಪೋರ್ಟಿಂದ ಕತೆ ಜೊತೆಗೆ ಅದನ್ನ ಎಷ್ಟು ಚೆನ್ನಾಗಿ ಕಾನ್ಸೆಪ್ಷಲೈಸ್ ಮಾಡಿ ನಾವು ಎಷ್ಟು ಚೆನ್ನಾಗಿ ತೋರಿಸಿದ್ದೀವಿ ಅನ್ನೋದೇ ಇಸ್ ಎ ಬ್ಯೂಟಿಫುಲ್ ಸಿನಿಮಾ ಇಲ್ಲಿ ನಮಗೆ. ಸೊ ಪ್ರಮೋಷನ್ಸ್ ಏನಿದ್ರು ಮಾಧ್ಯಮ ಮಿತ್ರದ ಕಡೆಯಿಂದ, ಜನಗಳ ಕಡೆಯಿಂದ ನಾವು ಎಷ್ಟು ಮಟ್ಟಿಗೆ ನಮಗಾಗುತ್ತೆ ಅದೊಂದು ಪುಟ್ಟ ಸಿನಿಮಾ ನಮ್ಮದು, ತುಂಬ ದೊಡ್ಡ ಬಜೆಟ್ ಸಿನಿಮಾ ಅಲ್ಲ. ಸೊ ನಾನು ಹೊಸಬ ಅಲ್ಲ ಅಂದ್ರೂ ನಾವು ಹೊಸಬರಾಗಿ ಹೊಸದಾಗಿ ಕೆಲಸ ಮಾಡಿರೋವಂಥ ಸಿನಿಮಾ ಇದು. ಸೊ ಅದರಿಂದ ಜನಗಳವರು ತಲುಪಿ ನಾವೊಂದು ಹೌಸ್ಫುಲ್ ನೋಡಿದ್ರೆ ನಮಗೆ ಖುಷಿ. ಅದೇ ಪ್ರಮೋಷನ್ ಆ್ಯಕ್ಚುಲಿ. ಅದು ಬಿಟ್ಟು ನಾವು ಏನೇ ಪೋಸ್ಟರ್ ಬಿಟ್ಟರು, ನಾವೇನೇ ಟ್ರೈಲರ್ ಬಿಟ್ಟರು, ಅಟ್ ದ ಎಂಡ್ ಆಫ್ ದ ಡೇ ಮಾಧ್ಯಮದ ಕಡೆಯಿಂದ ಜನಗಳಿಗೆ ತಲುಪಬೇಕು, ಅವ್ರು ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದಮೇಲೆ ಪ್ರಮೋಷನ್ ಸ್ಟಾರ್ಟ್ ಆ್ಯಕ್ಚುಲಿ. ಸೆನ್ಸಾರ್ ಆಗಿದೆಯಾ? ಸೆನ್ಸಾರಿಂದ ಏನೋ ಇಲ್ಲ, ಇನ್ನೇನು ಆಗ್ತದೆ, ಒಂದು 4-5 ಡೇಸಲ್ಲಿ ಆಗುತ್ತೆ. ಥಿಯೇಟ್ರ್ ಸೆಟಪ್ ಎಲ್ಲ ಯಾವ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ರೆ ಹೇಗೆ? ಯಾಕಂದರೆ ನಿರ್ಮಾಪಕರು ನೀವೇ ಆಗಿರೋದ್ರಿಂದ ಎಲ್ಲ ಕಡೆ ಜವಾಬ್ದಾರಿ ನಿಮ್ಮ ಮೇಲೇ ಇರುತ್ತೆ. ಇಟ್ಸ್ ಎ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಅದು ನಾನು ಇಲ್ಲ ಅಂತ ನಾನು ತೆಗೆದುಹಾಕೋಕ್ಕಾಗಲ್ಲ. ಬಟ್ ಅದೇ ಥರ ನನಗೊಂದು ಚಾಲೆಂಜ್ ಅಷ್ಟೇ. ಇವಾಗ ಮಹಿರಾನಲ್ಲಿ ನಾನು ಪ್ರೊಡಕ್ಷನ್ ಹೆಡ್ಡಾಗೂ ಕೂಡ ಇದ್ದೆ, ಯಾಕಂದರೆ ಫಂಡಿಂಗ್ ಬಂದಿದ್ದೆಲ್ಲ ನಮಗೆ ಲಂಡನ್ ಕಡೆಯಿಂದ. ಬಟ್ ಈ ಫಿಲ್ಮಲ್ಲಿ ನಾನು ಪ್ರೊಡ್ಯೂಸರಾಗೆ ನಾನು ಗ್ರೌಂಡ್ ಲೆವೆಲಿಂದ ವರ್ಕ್ ಮಾಡಿರೋನು. ಸೊ ಜವಾಬ್ದಾರಿ ಜಾಸ್ತಿ ಇರುತ್ತೆ, ರಿಸ್ಕು ಜಾಸ್ತಿ ಇದೆ. ಬಟ್ ಅದೇ ಥರ ಒಂದು ಲೀಡರ್ಶಿಪ್ ಕ್ವಾಲಿಟಿನಲ್ಲಿ ಒಂದು ಎಕ್ಸಾಂಪಲ್ ಸೆಟ್ ಮಾಡಲೇಬೇಕು. ಅಟ್ಲೀಸ್ಟ್ ನಮ್ಮದು ಸಿನಿಮಾ ಚೆನ್ನಾಗಾಯಿತು ಅಂದರೆ ನಮ್ಮ ತಂಡದಲ್ಲಿ ಇನ್ನೂ ಎಷ್ಟೊಂದು ಜನ ಒಳ್ಳೆ ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ದಾರೆ.
ಅವ್ರಿಗೂ ಇನ್ನೊಂದು ಚಿಕ್ಕ ಸಪೋರ್ಟ್ ಆಗಬೇಕು ಅನ್ನೋದು ಒಂದು ಇಂಟೆನ್ಷನಿಂದ ನಾವು ಮಾಡ್ತಾಯಿದ್ದೀವಿ. ಥಿಯೇಟರ್ಸ್ಗಳು ಮಾತಾಡ್ತಾ ಇದ್ದೀವಿ ಏನೇನು ಮಾಡಬೇಕು ಅಂತ. ಬಹುಶಃ ನಾವೇ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಯಾಕಂದರೆ ಅದು ಒಂದು ಚಾಲೆಂಜಸ್ ಇದೆ. ಇವಾಗ ನಾನು ದೊಡ್ಡ ಪ್ರೊಡಕ್ಷನ್ ಹೌಸ್ಗೆ ಹೋಗೋಕೆ, ಇಲ್ಲ ದೊಡ್ಡ ಪ್ರೊಡ್ಯೂಸರ್ಸ್ ಹತ್ರ ಹೋಗೋಕೆ, ಇಲ್ಲ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಹೋಗೋಕೆ ಸ್ವಲ್ಪ ಚಾಲೆಂಜಸ್ ಇದ್ದಾವೆ. ಸೊ ಅದನ್ನೆಲ್ಲ ದಾಟಿ ನಾವು ಡಿಸಿಷನ್ಸ್ ಹೆಂಗಾಗುತ್ತೆ ಅಂದರೆ, ನಾವು 20 ದಿನ ಪ್ಲ್ಯಾನ್ ಮಾಡಿರ್ತೀವಿ, 20 ಗಂಟೆಲಿ ಚೇಂಜ್ ಆಗಿಬಿಡ್ತವೆ ಕೆಲವೊಂದು. ಯಾವುದೋ ಒಂದು ಇನ್ಫ್ಲುಯೆನ್ಸ್ ಬರುತ್ತೆ, ಏನೋ ಒಂದಾಗುತ್ತೆ. ಸೊ ಅದನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ನಾವು ಅದನ್ನು ಅಬ್ಸರ್ವ್ ಮಾಡಿ ಏನು ಮಾಡಬೇಕು ಅಂತ ನಾವು ಹೆಜ್ಜೆ ಮುಂದೆ ಇಡ್ತೀವಿ. ಮಲ್ಟಿಪ್ಲೆಕ್ಸ್ ಎಷ್ಟಾಗುತ್ತೆ ಅಷ್ಟು ನಾನು ಅದನ್ನು ಅಕ್ವೈರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಫೈನಲಿ October 24th ಸಿನಿಮಾ ಬರ್ತಾ ಇದೆ. ಸೊ ಬಿಳಿ ಚುಕ್ಕಿ ಬೆಳ್ಳಿ ಹಕ್ಕಿನ ಸಿನಿಮಾ ಯಾಕೆ ನೋಡಬೇಕು, ಈ ಒಂದು ನಮ್ಮ ಪಬ್ಲಿಕ್ ಟಿ ವಿ ಮೂಲಕ ನೀವು ಕೇಳೋದಾದರೆ? ನೋಡಿ, ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಆವಾಗಲೇ ಹೇಳ್ದಂಗೆ ಇದು ಫಸ್ಟ್ ಎವರ್ ಟೈಮ್, ಮೊದಲನೇ ಬಾರಿಗೆ ಈ ಒಂದು ಕಾನ್ಸೆಪ್ಟ್ ಮೇಲೆ ಬರ್ತಾ ಇರೋಂಥ ಸಿನಿಮಾ. ಅದು ನಮ್ಮ ದೇಶದಲ್ಲಿ ಎಷ್ಟೊಂದು ಭಾಷೆಯಲ್ಲಿ ಸಿನಿಮಾಗಳು ಬರ್ತವೆ, ಎಷ್ಟೊಂದು ಭಾಷೆಗಳ ಸಿನಿಮಾ ಇದು. ಮೋರ್ ದೆನ್ 13, 15, 16, 20 ಭಾಷೆಯಲ್ಲಿ ಇರ್ಬೋದು. ನನಗೂ ಅದ್ರ ಬಗ್ಗೆ ಅರಿವಿಲ್ಲ, ಅವರು ಸ್ಟೇಟಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಕನ್ನಡ ಅನ್ನೋದು ಒಂದು ಹೆಮ್ಮೆಯ ಭಾಷೆ. ಇಷ್ಟು ಅಂದರೆ ನಮಗೆ ಒಂದು 70 ವರ್ಷದ ಇತಿಹಾಸ ಬಂದಿದೆ ಅದರಲ್ಲಿ. ಈ ಒಂದು ಭಾಷೆಯ ಸಿನಿಮಾ ಎಷ್ಟೊಂದು ಜ್ಞಾನಪೀಠ ಗೆದ್ದಿದ್ದೀವಿ, ಎಷ್ಟೊಂದು ರಾಷ್ಟ್ರ ಪ್ರಶಸ್ತಿ ಗೆದ್ದಿದ್ದೀವಿ, ಎಷ್ಟೊಂದು ರೀತಿಯ ಅವಾರ್ಡ್ಗಳು ಗೆದ್ದಿದ್ದೀವಿ, ಎಷ್ಟೊಂದು ಥರ ಅದ್ಭುತವಾದ ಕಲಾವಿದರು ಕೊಟ್ಟಿದ್ದಾರೆ. ಬಟ್ ಈ ಥರ ಭಾಷೆಯಲ್ಲಿ, ನಮ್ಮ ನೆಲದಲ್ಲಿ, ನಮ್ಮ ಭಾಷೆಯಲ್ಲಿ, ಕನ್ನಡದಲ್ಲಿ ಈ ಕಾನ್ಸೆಪ್ಟ್ ಮೇಲೆ ಬರ್ತಾ ಇರೋಂಥ ಸಿನಿಮಾ ಮೊದಲನೇ ಬಾರಿಗೆ ಅದು ನಮ್ಮ ದೇಶದಲ್ಲಿ. ದಟ್ ಈಸ್ ಒನ್ ಥಿಂಗ್. ಅದು ನಮ್ಮೆಲ್ಲರಿಗೂ ಹೆಮ್ಮೆ ತಂದುಕೊಡೋ ಅಂಥ ಒಂದು ವಿಷಯ. ರಿಸಲ್ಟ್ ಏನೇ ಇರಲಿ, ಬಟ್ ಅಟೆಂಪ್ಟ್ ನಾವು ತುಂಬ ಆನೆಸ್ಟಾಗಿ ಮಾಡಿದ್ದೀವಿ. ನಮ್ಮೆಲ್ಲ ಕಲಾವಿದರು, ಎಲ್ಲ ಟೆಕ್ನಿಷಿಯನ್ಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎರಡನೇದು, ನಾನು ಕೂಡ ನನ್ನ ಕೈಲಾದಷ್ಟು ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಯಾಕಂದರೆ ಇಟ್ಸ್ ವೆರಿ, ಇವಾಗ ನಮ್ಮ ಎಷ್ಟೊಂದು ಜನ ಹೇಳ್ತಿರ್ತಾರೆ, ಇವಾಗ ನಿಮ್ಗೊಂದು ಪಿಂಪಲ್ ಇತ್ತು ಅಂದರೆ ನೀವು ಕ್ಯಾಮ್ರಾ ಮುಂದೆ ಬರೋಲ್ಲ, ನೀವು ಸ್ವಲ್ಪ ದಪ್ಪಗಿದ್ದೀರ ಅಂದರೆ ಈ ಬಟ್ಟೆ ಹಾಕಲ್ಲ. ಹಾಗಿದ್ದಾಗ ನನಗಿರೋಂಥ ಸ್ಕಿನ್ ಕಂಡೀಷನಲ್ಲಿ ನಾನು ಶರ್ಟ್ ತೆಗೆದು ನಾನು ಆ್ಯಕ್ಟಿಂಗ್ ಮಾಡಿ ಆ ಒಂದು ಬಾಡಿನ ತೋರಿಸಿ ನಾನು ಮಾಡಬೇಕಂದ್ರೆ ತುಂಬಾ ಎಮೋಷ್ನಲಿ ನನಗೆ ಕಷ್ಟ ಆಯಿತು. ಬಟ್ ಥ್ಯಾಂಕ್ಸ್ ಟು ಮೈ ಕೋ ಆರ್ಟಿಸ್ಟ್ ಕಾಜಲ್ ಅವರು ಇರ್ಬೋದು, ನಮ್ಮ ಸಪೋರ್ಟಿಂಗ್ ಆ್ಯಕ್ಟರ್ಗಳಿರ್ಬೋದು, ನಮ್ಮ ಟೆಕ್ನಿಷಿಯನ್ಸ್ ಕೂಡ ಇರ್ಬೋದು. ಅವ್ರು ನನಗೆ ಆ ಒಂದು ಏನಂತರ ಆ ಒಂದು ಕಾನ್ಷಿಯಸ್ನೆಸ್ ತಂದು ಕೊಡಲಿಲ್ಲ ಅವರು. ಸೊ ಇದೆಲ್ಲ ಪರದೆ ಹಿಂದೆ ನಡೆಯುವಂಥದ್ದು. ಪರದೆ ಮುಂದೆ ನೀವು ನೋಡಬೇಕಾಗಿರೋದು, ಯಾವಾಗಲೂ ಕನ್ನಡದಲ್ಲಿ ಒಳ್ಳೆ ಕಥೆ ಕೇಳ್ತಾ ಇದ್ದೀರಾ, ನಾವು ಕೊಡ್ತಾಯಿದ್ದೀವಿ. ಯಾವಾಗಲೂ ಕನ್ನಡದಲ್ಲಿ ಒಳ್ಳೆ ಕಾನ್ಸೆಪ್ಟ್ ಕೇಳ್ತಾ ಇದ್ದೀರಾ, ನಾವು ಕೊಡ್ತಾಯಿದ್ದೀವಿ. ಯಾವಾಗಲೂ ಕನ್ನಡದಲ್ಲಿ ಒಂದು ವಿಭಿನ್ನವಾದ ಪ್ರಯತ್ನ ಟ್ರೈ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಅದನ್ನು ಯಾವತ್ತೂ ಇವತ್ತವರೆಗೂ ಸೋಲಿಸಿಲ್ಲ. ಇತಿಹಾಸದಲ್ಲಿ ನೋಡ್ಕೊಬಂದರೆ ನಾವು ಆ ಪ್ರಯತ್ನ ಮಾಡ್ತಾಯಿದ್ದೀವಿ. ಆ್ಯಂಡ್ ಒಳ್ಳೆ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಒಂದು ಪುಟ್ಟ ಪ್ರೊಡಕ್ಷನ್ನು, ಬಟ್ ಯಾವುದೇ ರೀತಿಯಾದ ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಆಗಿಲ್ಲ. ನಗ್ತಾ ನೀವು ಸಿನಿಮಾಗೆ ಹೋಗ್ತೀರಾ, ನಗ್ತಾ ಬರ್ತೀರಾ, ಬಟ್ ಕಣ್ಣಲ್ಲಿ ಒಂಚೂರು ನೀರಿರುತ್ತೆ. ಇದೇ ಈ ಕಾಂಬಿನೇಷನ್ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ. ಅದರಿಂದ ಖಂಡಿತವಾಗ್ಲೂ ನೋಡಿ, ನೀವು 100% ಡಿಸಪಾಯಿಂಟ್ ಆಗಲ್ಲ. ಈ ಸಿನಿಮಾ ಗೆಲ್ತು ಅಂದರೆ ಇದೇ ಥರ ಇನ್ನೂ 3 ವರ್ಷ ಆದರೂ ಪರವಾಗಿಲ್ಲ, ಇನ್ನೊಂದು ಹೊಸ ಸಿನಿಮಾನ, ಇನ್ನೂ ವಿಭಿನ್ನವಾಗಿರೋ ಸಿನಿಮಾ ನಾನು ತಂದುಕೊಡ್ತೀನಿ. ಇದು ಜಸ್ಟ್ ನಮ್ಮ ಕನ್ನಡಕ್ಕೆ ಅಥವಾ ನಮ್ಮ ಇಂಡಿಯಾಕ್ಕೆ ಅಷ್ಟೇ ಸೀಮಿತವಾದಂಥ ಕಾನ್ಸೆಪ್ಟ್ ಅಲ್ಲ, ಇದು ಯೂನಿವರ್ಸಲ್ ಸಬ್ಜೆಕ್ಟು. ಸೊ ಇದನ್ನು ಬೇರೆ ಬೇರೆ ಅಂದರೆ ಫಿಲ್ಮ್ ಫೆಸ್ಟಿವಲ್ಲು ಅಥವಾ ಕಾಂಪಿಟೇಷನ್ ನಡೀತೆ, ಬಟ್ ಅಲ್ಲಿ ಏನಾದರೂ ಇದನ್ನು ಪ್ರೆಸೆಂಟ್ ಮಾಡೋಕ್ಕೆ ಏನಾದರೂ ಇದನ್ನು ಮಾಡ್ತಾಯಿದ್ರೆ, ಪ್ಲ್ಯಾನ್ ಮಾಡಿದರೆ? ಇಲ್ಲ, ಪ್ರಯತ್ನ ಪಟ್ವಿ. ಬಟ್ ಸ್ವಲ್ಪ ನಮಗೆ ಪ್ರೊಡಕ್ಷನ್ ಚಾಲೆಂಜಸ್ ಇರೋದ್ರಿಂದ ಫಸ್ಟು ನಮಗೆ ಬಿಗ್ಗೆಸ್ಟ್ ಫೆಸ್ಟಿವಲ್ ಅಂದರೆ ಜನಗಳ ಮುಂದೆ ತೊಗೊಂಡೋಗೋದೇ. ಇದು ಬಿಗ್ಗೆಸ್ಟ್ ಅವಾರ್ಡ್ ಅಂದರೆ ಅವ್ರು ರಿವಾರ್ಡ್ ಕೊಡೋದೆ ನಮಗೆ. ಸೊ ಅದರಿಂದ ಫಸ್ಟ್ ಇದನ್ನು ಆದಷ್ಟು ಜಲ್ದಿ ರಿಲೀಸ್ ಮಾಡೋಣ, ಆಮೇಲೆ ಬೇರೆ ಬೇರೆ ಫೆಸ್ಟಿವಲ್ಸ್ಗಳಿಗೆ ಕಳಿಸಿ ನೋಡೋಣ ಅಂತ ಪ್ರಯತ್ನ ಪಡ್ತಾಯಿದ್ದೀವಿ. ಯಾಕಂದ್ರೆ ನಾವು ಆಲ್ರೆಡಿ ಇವಾಗ ಇದಕ್ಕೆ 3-3.5 ವರ್ಷ ಇನ್ವೆಸ್ಟ್ ಮಾಡಿದ್ದೀವಿ ಇದಕ್ಕೆ, ತುಂಬ ಕಷ್ಟಪಟ್ಟು. ಇನ್ನು ಪಾಪ ಇದಕ್ಕೆ, ಯಾಕಂದರೆ ನಾನೊಬ್ಬ ಸ್ವಾರ್ಥತೆಯಿಂದ ನಾನು ಯೋಚನೆ ಮಾಡಿ ಫೆಸ್ಟಿವಲ್ ಗೆಲ್ಲಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡಿರೋಕ್ಕಾಗಲ್ಲ. ಎಷ್ಟೊಂದು ಜನ ಟೆಕ್ನಿಷಿಯನ್ಸು ಡೆಬ್ಯೂ ಆಗ್ತಾ ಇದ್ದಾರೆ ಇದರಿಂದ. ನಮ್ಮ ಪ್ರೊಡಕ್ಷನಲ್ಲಿ ಅಟ್ಲೀಸ್ಟ್ 2 ಇಲ್ಲ 3 ಜನನ ಹೊಸ ಪ್ರತಿಭೆ ತರೋಕ್ಕೆ ಇವತ್ತರೆಗೂ ಪ್ರಯತ್ನ ಪಟ್ಟಿದ್ದೀವಿ. ಈ ಫಿಲ್ಮ್ ಮೂಲಕನೂ ತರ್ತಾ ಇದ್ದೀವಿ ನಾವು. ಅವ್ರಿಗೂ ಇದೊಂದು ಸಿನಿಮಾ, ಆರ್ಟಿಸ್ಟ್ಗಳಿಗೂ ಒಂದು ಸಿನಿಮಾ, ಬೇರೆ ಬೇರೆ ಟೆಕ್ನಿಷಿಯನ್ಸ್ಗೂ ಇದೊಂದು ಸಿನಿಮಾ. ಸೊ ನಾವು ಅದರಿಂದ ಐ ಡಿಂಟ್ ವಾಂಟೆಡ್ ಟು ರನ್ ಆನ್ ಫೆಸ್ಟಿವಲ್ಸ್ ಎ ಲಾಟ್. ಸೊ ನನ್ನ ಫೆಸ್ಟಿವಲ್ ಅಂದರೆ ಜನಗಳ ಮುಂದೆ ತೊಗೊಂಡೋಗೋದು. ಸೊ ಫಸ್ಟ್ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಆಮೇಲೆ ಜನ ಹೆಂಗೆ ತೊಗೊಂಡೋಗ್ತಾರೆ ಅದು ಬೇರೆ ಫೆಸ್ಟಿವಲ್ಸ್ವರೆಗೂ ರೀಚ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ದೀಪಾವಳಿಗೆ ಧಮಾಕ ಮಾಡಲಿ ನಿಮ್ಮ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಪಬ್ಲಿಕ್ ಟಿ ವಿ ಅವ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ದಯವಿಟ್ಟು ಈ ಸಿನಿಮಾ ನೋಡಿ. ಆ್ಯಂಡ್ ಭಾಳ ಹೆಮ್ಮೆಯ ಸಿನಿಮಾ. ಆ್ಯಂಡ್ ಮತ್ತೆ ನಾನು ಇದೇ ಹೇಳೋಕ್ಕೆ ಹೋಗಲ್ಲ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ನೀವು ನಮಗೆ ಸಪೋರ್ಟ್ ಮಾಡಬೇಕು. ಥ್ಯಾಂಕ್ ಯು.